ಹಾಯ್ ಗೆಳೆಯರೇ, ಎಲ್ಲರಿಗೂ ಶುಭರಾತ್ರಿ ಹೇಳ್ತಾ, ನೀವು ಅನ್ನದಿಂದ ಮಾಡಿರೋ ಪುಳಿಯೋಗರೆ ತಿಂದಿರ್ತೀರ. ಅವಲಕ್ಕಿ, ನೆನೆಸಿದ ಅವಲಕ್ಕಿಯಿಂದ ಪುಳಿಯೋಗರೆ ಮಾಡಿರ್ತಾರೆ, ಅದನ್ನು ನೀವು ತಿಂದಿರ್ತೀರ. ಯಾವತ್ತಾದರೂ ಶಾವಿಗೆ ಪುಳಿಯೋಗರೆ ತಿಂದಿದ್ದೀರಾ ಫ್ರೆಂಡ್ಸ್? ಬನ್ನಿ, ಮತ್ತೆ ಯಾಕೆ ತಡ, ಬನ್ನಿ ಇವತ್ತಿನ ಸ್ಪೆಷಲ್ ಶಾವಿಗೆ ಪುಳಿಯೋಗರೆ ಹೇಗೆ ಮಾಡೋದು, ಏನು ಬೇಕು ಎಲ್ಲನೂ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಇನ್ಯಾಕೆ ತಡ, ಶುರು ಮಾಡೋಣ ಬನ್ನಿ. ಸ್ವಲ್ಪ ಎಣ್ಣೆ, ಶಾವಿಗೆ, ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಲಗ ಮಾಡ್ಕೊಳ್ಳಿ. ಸಾಸಿವೆ ಹಾಕಿ, ಚೂರು ಜೀರಿಗೆ ಹಾಕಿ, ಸ್ವಲ್ಪ ಉದ್ದಿನಬೇಳೆ, ಚೂರು ಕಡಲೆಬೇಳೆ, ಎಷ್ಟು ಬೇಕೋ ಅಷ್ಟು ಶೇಂಗಾ ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಷ್ಟು. ಎಲ್ಲನೂ ಚೆನ್ನಾಗಿ ಲಗ ಮಾಡ್ಕೊಳ್ಳಿ. ಒಣಮೆಣಸಿನ್ಕಾಯಿ ಸ್ವಲ್ಪ, ಕರಿಬೇವು ಸ್ವಲ್ಪ, ಚಟಪಟ ಫ್ರೆಂಡ್ಸ್. ಚೂರು ಇಂಗು, ಗಮ್ ಅಂತ ಬರಲಿಕ್ಕೆ ಇಂಗು ಫ್ರೆಂಡ್ಸ್. ಒಣಕೊಬ್ಬರಿ, ಅರಿಶಿನ ಪುಡಿ, ಹುಣಸೆಹಣ್ಣು, ಬೆಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಒಂದು ಶಾವಿಗೆಗೆ ಒಂದೇ ಗ್ಲಾಸ್ ನೀರು ಹಾಕಿ, ಮಾಮೂಲಿ ಅಕ್ಕಿ ಥರ ಎರಡೆರಡು ನೀರು ಹಾಕಬೇಡಿ, ಒಂದೊಂದೇ ಗ್ಲಾಸ್ ನೀರು ಹಾಕ್ಕೊಳ್ಳಿ. ಸೊ 4 ಗ್ಲಾಸ್ ನೀರು, ಚೂರು ಉಪ್ಪು. ಫ್ರೆಂಡ್ಸ್, ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಅಯ್ಯಂಗಾರ್ ಪುಳಿಯೋಗರೆ ಸಿನ್ಸ್ 1990. ಸ್ವಲ್ಪ ಕೊತ ಕುದ್ಮೇಲೆ ಶಾವಿಗೆ ಹಾಕೊಳ್ಳೋಣ. ಈಗ ಹುರಿದಿರೋದನ್ನ ಹಿಂಗೆ ಮೇಲಿಂದ ಆಕಾಶದಾಗೆ, ಅಂದರೆ ಅಲ್ಲಿಂದ ಏನು ಹಾಕ್ಬೇಡ್ರಿ, ಇಲ್ಲಿಂದ ಹಾಕಿ ಅಷ್ಟೆ ಫ್ರೆಂಡ್ಸ್. ಚೆನ್ನಾಗಿ ಕೈ ಆಡಿಸ್ಕೊಂಡ್ಮೇಲೆ ಒಂದು 5 ನಿಮಿಷ ಬಿಟ್ಬಿಡಿ ಇದನ್ನು ಫ್ರೆಂಡ್ಸ್. ಕೈ ಆಡಿಸ್ಕೊಂಡ್ಮೇಲೆ ಒಲೆನ ಸ್ವಲ್ಪ ಸಣ್ಣಗೆ ಇಟ್ಬಿಟ್ಟು ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಬಿಡಮ್ಮ. ಹಾಯ್ ಫ್ರೆಂಡ್ಸ್, ಶಾವಿಗೆ ಪುಳಿಯೋಗರೆ ರೆಡಿ. ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ.